ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿದ್ರಲ್ಲಿ ಅಂತ ವಿಶೇಷತೆ ಏನಿಲ್ಲ. ದೆಹಲಿ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರನ್ನ ಮಾತ್ರ ಭೇಟಿಯಾಗಿ ಬಂದಿದ್ದೀನಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಯಾವುದೇ ಪ್ರಸ್ತಾಪ ಆಗಿಲ್ಲ, ಅಂತ ವಿಚಾರಗಳೇನು ಚರ್ಚೆ ಆಗಿಲ್ಲ. ಅವಕಾಶ ಬಂದಾಗ ಚರ್ಚೆ ಬಗ್ಗೆ ನೋಡೋಣ. ಬಿಹಾರ ಚುನಾವಣೆ ಫಲಿತಾಂಶ ಇನ್ನೂ ಬರಬೇಕು. ಸಿಎಂ ಜೊತೆ ನಾನು ದೆಹಲಿಗೆ ಹೋಗಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾರೆ ಅಂದಾಗ ನಾನಾ ವಿಚಾರಗಳು ಚರ್ಚೆಗೆ ಬರುತ್ತೆ. ಯಾಕಾಗಿ ಹೋಗ್ತಿರ್ಬೋದು, ಸಿಎಂ ಬದಲಾವಣೆ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯ್ತಾ ಅಂತ. ಬಟ್ ಅವರು ಆ ಥರ ಏನು ಚರ್ಚೆಗಳಾಗಿಲ್ಲ. ಬದಲಿಗೆ ಸುರ್ಜೇವಾಲಾ ಅವರನ್ನು ಮಾತ್ರ ನಾನು ಭೇಟಿಯಾಗಿ ಬಂದಿದ್ದೀನಿ, ಸಿದ್ದರಾಮಯ್ಯನವ್ರ ಜೊತೆಗೆ ನಾನು ಹೋಗಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಬೇರೆ ಏನು ಚರ್ಚೆ ಆಗಿಲ್ಲ ರೀ. ಮತ್ತು ಅವ್ರು ಒಬ್ರಿಗೆ ಭೇಟಿ ಆದ್ವಿ, ಬೇರೆಯವ್ರಿಗೆ ಯಾರಿಗೂ ಭೇಟಿಯಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೇಕಷ್ಟೇ. ಈಗ ನಾವು ಹೇಳಿದ್ರೆ ಏನು ಎಲ್ಲಿ ಹೇಳೋರಿ, ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಹೇಳ್ತಾರೆ. ನಾವು ಅದಕ್ಕೆ ಹೇಳಲಿಕ್ಕೆ ಆಗೋಲ್ಲ, ನಾವು ಅದಕ್ಕೆ ಪಾರ್ಟಿನೂ ಅಲ್ಲ. ಇಲ್ಲ ಸುರ್ಜೇವಾಲಾ ಒಬ್ಬ ಮಾತ್ರ ಭೇಟಿಯಾಗಿದ್ವಿ, ಬೇರೆಯವ್ರನ್ನ ಯಾರು ಭೇಟಿಯಾಗಿಲ್ಲ. ಅದೇ ಹೇಳಿದೆ, ಏನೂ ಇಲ್ಲ, ಹೋದ್ವಿ ಭೇಟಿ ಆದ್ವಿ, ಅವ್ರಿಗೆ ಅವ್ರ ಪರವಾಗಿ ಬುಕ್ಕೆ ಕೊಟ್ಟಿವಿ, ವಾಪಸ್ ಬಂದ್ವಿ ಅಷ್ಟೇ. ಅದು ಬಿಟ್ಟು ಮತ್ತೇನು ಮಾಡೋದು. ಯಾವುದೇ ಪ್ರಸ್ತಾಪ ಆಗಿಲ್ಲ. ಅದು ಸೀಮಿತವಾಗಿ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ರು, ಸೊ ಅವ್ರು ಭೇಟಿಯಾಗ್ಲಿಕ್ಕೂ ಇದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ ರೀ. ಮತ್ತು ಅವ್ರು ಒಬ್ರಿಗೆ ಭೇಟಿ ಆದ್ವಿ, ಬೇರೆಯವ್ರಿಗೆ ಯಾರಿಗೂ ಭೇಟಿಯಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ಬೇಕಷ್ಟೇ. ಈಗ ನಾವು ಹೇಳಿದ್ರೆ ಏನು ಎಲ್ಲಿ ಹೇಳೋರಿ, ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಒಂದೊಂದು ಥರ ಹೇಳ್ತಾರೆ. ನಾವು ಅದಕ್ಕೆ ಹೇಳಲಿಕ್ಕೆ ಆಗೋಲ್ಲ, ನಾವು ಅದಕ್ಕೆ ಪಾರ್ಟಿನೂ ಅಲ್ಲ. ಇಲ್ಲ ಸುರ್ಜೇವಾಲಾ ಒಬ್ಬ ಮಾತ್ರ ಭೇಟಿಯಾಗಿದ್ವಿ, ಬೇರೆಯವ್ರನ್ನ ಯಾರು ಭೇಟಿಯಾಗಿಲ್ಲ. ಅದೇ ಹೇಳಿದೆ, ಏನೂ ಇಲ್ಲ, ಹೋದ್ವಿ ಭೇಟಿ ಆದ್ವಿ, ಅವ್ರಿಗೆ ಅವ್ರ ಪರವಾಗಿ ಬುಕ್ಕೆ ಕೊಟ್ಟಿವಿ, ವಾಪಸ್ ಬಂದ್ವಿ ಅಷ್ಟೇ. ಅದು ಬಿಟ್ಟು ಮತ್ತೇನು ಮಾಡೋದು. ಯಾವುದೇ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಚರ್ಚೆ ಆಗಿರಬಹುದು, ಏನೆಲ್ಲ ವಿಚಾರಗಳನ್ನ ಅವರು ಮಾತನಾಡಿರಬಹುದು ಅಂತ. ಆದರೆ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಅಂಥದ್ದೇನು ವಿಶೇಷತೆ ಇಲ್ಲ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದಿದ್ದೀನಿ, ಜೊತೆಗೆ ಬಿಹಾರ ಚುನಾವಣೆದು ಫಲಿತಾಂಶ ನಾಳೆ ಬರೋದಲ್ವಾ, ಅದ್ರ ಬಗ್ಗೆನೂ ಕೂಡ ಅಂಥದ್ದೇನು ಚರ್ಚೆ ಆಗಿಲ್ಲ. ಹಾಗೆ ರಾಜ್ಯದ ವಿಚಾರಗಳು, ರಾಜಕೀಯ ವಿಚಾರ ಅಂತ ಬಂದಾಗಲೂ ಕೂಡ ಯಾವ ವಿಚಾರವನ್ನು ನಾವು ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ನೀವು ಒಟ್ಟಿಗೆ ಹೋಗಿದ್ರಾ ಅಂತಂದರೆ ಇಲ್ಲ, ಸಪ್ರೇಟಾಗಿ ಹೋಗಿರೋದು. ಜೊತೆಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನೋ ಚರ್ಚೆ ಮಾಡಿ ಬಂದಿರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರಾಜಕೀಯ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಆಗಲಿ ಇದ್ಯಾವ ವಿಚಾರನೂ ಚರ್ಚೆ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಅವ್ರು ಹೋದಂಥ ಉದ್ದೇಶಕ್ಕೂ ಈಗ ಆಗ್ತಾ ಇರುವಂಥ ಚರ್ಚೆಗೂ ಸಂಬಂಧ ಇಲ್ಲ ಅಂದಂಗೆ ಆಯಿತು. ಆಗಾಗ ಸಚಿವರು ದೆಹಲಿಗೆ ಹೋಗ್ತಾನೆ ಇರ್ತಾರೆ, ವರಿಷ್ಠರನ್ನ ಭೇಟಿ ಆಗ್ತಾನೆ ಇರ್ತಾರೆ. ಅದರಲ್ಲೂ ಸುರ್ಜೇವಾಲಾ ಅಂತ ಬಂದಾಗ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಕೂಡ ಆಗಾಗ ದೆಹಲಿಯಿಂದ ರಾಜ್ಯಕ್ಕೆ ಬಂದು ಹೋಗ್ತಿರ್ತಾರೆ, ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ. ಸದ್ಯ ಅವ್ರನ್ನ ಭೇಟಿಯಾಗಿ ಬಂದಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು. ಬೇರೆ ಏನು ವಿಶೇಷತೆ ಇಲ್ಲ ಬಿಡಿ ಅಂತ ಅವರೇ ಹೇಳ್ತಾ ಇರೋದ್ರಿಂದ ಆ ವಿಚಾರವಾಗಿ ಚರ್ಚೆ ಮಾಡೋದು ವ್ಯರ್ಥ.